ದಾವಣಗೆರೆ ದಕ್ಷಿಣ ಉಪಚುನಾವಣೆಯಲ್ಲಿನ ಪಕ್ಷ ವಿರೋಧಿ ಚಟುವಟಿಕೆ ಆರೋಪ ಮೇಲೆ ನಸೀರ್ ಅಹಮದ್ ಮತ್ತು ಅಬ್ದುಲ್ ಜಬ್ಬಾರ್ ಅವರನ್ನ ಕಾಂಗ್ರೆಸ್ ಹೈಕಮಾಂಡ್ ಅಮಾನತು ಮಾಡಿತ್ತು. ಚುನಾವಣಾ ಫಲಿತಾಂಶಕ್ಕೂ ಮುನ್ನ ಶಿಸ್ತು ಕ್ರಮದ ಬಗ್ಗೆ ರಾಜಕೀಯದಲ್ಲಿ ಚರ್ಚೆ ಕೂಡ ನಡೆದಿತ್ತು. ಇದೀಗ ದಾವಣಗೆರೆಯಲ್ಲಿ ಆಂತರಿಕ ದಂಗಲ್ ಮುಂದುವರೆದಿದ್ದು, ದಾವಣಗೆರೆ ಜಿಲ್ಲಾಧ್ಯಕ್ಷರು 6 ಪ್ರಮುಖ ಕೈ ಮುಖಂಡರನ್ನೇ ಉಚ್ಚಾಟನೆ ಮಾಡಿದ್ದಾರೆ. ದಾವಣಗೆರೆ ಉಪಚುನಾವಣೆ ಕೈಪಾಳ್ಯದಲ್ಲಿ ಆಂತರಿಕ ದಂಗಲ್ ಮುಂದುವರೆದಂತೆ ಕಾಣ್ತಿದೆ. 6 ಪ್ರಮುಖ ಕಾಂಗ್ರೆಸ್ ಮುಖಂಡರನ್ನ ದಾವಣಗೆರೆ ಜಿಲ್ಲಾಧ್ಯಕ್ಷರು ಉಚ್ಚಾಟನೆ ಮಾಡಿದ್ದಾರೆ. ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್.ಬಿ. ಮಂಜಪ್ಪ ಅವರು ವಿಡಿಯೋ ಸಾಕ್ಷ್ಯ ಬಿಡುಗಡೆ ಮಾಡುವ ಮೂಲಕ ಮತ್ತೆ ದಾವಣಗೆರೆ ಪಾಲಿಟಿಕ್ಸ್ ನಲ್ಲಿ ಸಂಚಲನ ಮೂಡಿಸಿದ್ದಾರೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಚುನಾವಣೆ ಸಮಯದಲ್ಲಿ ಪಕ್ಷ ವಿರೋಧಿ ಕೆಲಸ ಹಾಗೂ ಕಾಂಗ್ರೆಸ್ ನಾಯಕರ ವಿರುದ್ಧ ಹೇಳಿಕೆ ಕೊಟ್ಟಿರುವ ಆರೋಪದ ಮೇಲೆ 6 ಮುಖಂಡರನ್ನ ಉಚ್ಚಾಟನೆ ಮಾಡಿರುವುದಾಗಿ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ಹೇಳಿದ್ದಾರೆ. ದಾವಣಗೆರೆಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾಧ್ಯಕ್ಷ ಎಚ್.ಪಿ. ಮಂಜಪ್ಪ ಅವರು ಶಿಸ್ತು ಮೀರಿದವರ ವಿರುದ್ಧ ಕ್ರಮವಾಗಿದೆ ಅಂತ ಗುಡುಗಿದ್ರು. ಮತ್ತೊಂದೆಡೆ ಅಬ್ದುಲ್ ಜಬ್ಬಾರ್ ಅವರನ್ನ ಕೂಡ ಪಕ್ಷಕ್ಕೆ ವಾಪಸ್ ಕರೆತರುವ ಕೆಲಸ ನಡೆಯುತ್ತಿದೆ. ಪಕ್ಷಕ್ಕೆ ವಾಪಸ್ ಕರೆತರದಂತೆ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದು, ಜಬ್ಬಾರ್ ಪಕ್ಷಕ್ಕೆ ವಾಪಸ್ ಬಂದ್ರೆ ಹೋರಾಟ ಮಾಡುವುದಾಗಿ ಕೆಲ ಕಾಂಗ್ರೆಸ್ ಮುಖಂಡರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಇನ್ನು ಫಲಿತಾಂಶ ಬರುವ ಮುನ್ನವೇ ಕಾಂಗ್ರೆಸ್ನಲ್ಲಿ ಆಂತರಿಕ ದಂಗಲ್ ಮುಂದುವರೆದಿದ್ದು, ಉಚ್ಚಾಟನೆ ಪರ್ವ ಕೂಡ ಸಾಗಿದೆ. ಇನ್ನು ಉಚ್ಚಾಟನೆಯಾದ ಮುಖಂಡರ ಪಟ್ಟಿಯನ್ನು ನೋಡುವುದಾದರೆ ಎಂ.ಟಿ. ಸುಭಾಷ್ ಚಂದ್ರ, ಸೀರಜ್ ಅಹಮದ್, ಜಿಲ್ಲಾ ವಕ್ಫ್ ಬೋರ್ಡ್ ಮಾಜಿ ಅಧ್ಯಕ್ಷ ಗನಿ ತಾಹಿರ್ ಮುಸ್ಲಿಂ ಮುಖಂಡ, ಕಡತಿ ತಿಪ್ಪೇಶ್ ದಲಿತ ಮುಖಂಡ, ಮನ್ಸೂರ್ ಅಲಿ ಮುಸ್ಲಿಂ ಮುಖಂಡ, ಇನಾಯತ್ ಉಲ್ಲಾ ಖಾನ್ ಮುಸ್ಲಿಂ ಮುಖಂಡ,